ನಮ್ಮ ಕರ್ನಾಟಕದ ಈ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಫ್ಯಾಮಿಲಿ ಹಾಕಿ ಟೂರ್ನಿಮೆಂಟಲ್ಲಿ ಭಾಗವಹಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇದು ಡೇ 15 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಭಾರತದ ಸ್ಕಾಟ್ಲ್ಯಾಂಡ್ ಕೊಡಗು. ಕೊಡಗು ಎಂಬ ಹೆಸರು ಸ್ಥಳೀಯ ಕೊಡವ ಭಾಷೆಯಿಂದ ಬಂದಿದೆ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಕೊಡಗನ್ನು ಕೂರ್ಗ್ ಅಂತ ಕರೆಯುತ್ತಿದ್ದರು. ಕೊಡಗು ಜಿಲ್ಲೆಯ ಸುತ್ತಳತೆ ಅಂದಾಜು 4102 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 2,60,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 83%. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 5 ತಾಲೂಕುಗಳಿವೆ: ಪೊನ್ನಂಪೇಟೆ, ವಿರಾಜಪೇಟೆ, ಮಡಿಕೇರಿ, ಕುಶಾಲನಗರ ಹಾಗೂ ಕೊನೆಯದಾಗಿ ಸೋಮವಾರಪೇಟೆ. ಕೊಡಗು ಹೆಚ್ಚಾಗಿ ಯಾವುದಕ್ಕೆಲ್ಲ ಫೇಮಸ್ ಅಂದರೆ ಫುಡ್ಡಲ್ಲಿ ಪಂಡಿಕರಿ, ಕುಮ್ಮುಕರಿ, ಬೈಂಬಳೆ ಕರಿ, ನೂಲ್ಪುಟ್ಟು, ಕಡಂಬುಟ್ಟು ಹಾಗೂ ಕೊನೆಯದಾಗಿ ಕೋವಲೆ ಪುಟ್ಟು. ಕೊಡಗಿನ ಪ್ರಮುಖ ಸ್ಥಳಗಳು ತಲಕಾವೇರಿ, ಅಬ್ಬೆ ಫಾಲ್ಸ್, ರಾಜಾ ಸೀಟ್, ದುಬಾರೆ ಎಲಿಫೆಂಟ್ ಕ್ಯಾಂಪ್, ಗೋಲ್ಡನ್ ಟೆಂಪಲ್, ಮಂಡಲ್ಪಟ್ಟಿ ವ್ಯೂ ಪಾಯಿಂಟ್, ಮಡಿಕೇರಿ ಫೋರ್ಟ್ ಹಾಗೂ ಇರುಪು ಫಾಲ್ಸ್. ಕೊಡಗು ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಮ್ಮ ಕರ್ನಾಟಕದ ಪ್ರಮುಖ ನದಿಯಾದ ಕಾವೇರಿ ನದಿಯ ಜನನ ಸ್ಥಳ ಕೊಡಗಿನ ತಲಕಾವೇರಿ ಹಾಗೂ ಕರ್ನಾಟಕದಲ್ಲೇ ಅತಿ ಹೆಚ್ಚು (33% ಕಾಫಿ ಹಾಗೂ ಮೆಣಸು ಬೆಳೆಯುವ ಜಿಲ್ಲೆ ಕೊಡಗು. ಮತ್ತೆ ಕೊಡಗಿನ ಪ್ರಸಿದ್ಧ ಕೊಡುವ ಹಾಕಿ ಫೆಸ್ಟಿವಲ್ಗೆ ಸುಮಾರು 200ಕ್ಕೂ ಹೆಚ್ಚು ಫ್ಯಾಮಿಲಿಗಳು ಭಾಗವಹಿಸಿ ವಿಶ್ವದ ಅತಿ ದೊಡ್ಡ ಫೀಲ್ಡ್ ಹಾಕಿ ಟೂರ್ನಿಮೆಂಟ್ ಎಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಕೊಡುವ ಸಮುದಾಯವು ಪ್ರಸಿದ್ಧ ಯೋಧ ಪರಂಪರೆಯನ್ನು ಹೊಂದಿದ್ದು, ಭಾರತೀಯ ಸೇನೆಯ ಶ್ರೇಷ್ಠ ನಾಯಕರಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಮತ್ತು ಜನರಲ್ KS ತಿಮ್ಮಯ್ಯನವರ ಜನ್ಮಸ್ಥಳ ಕೊಡಗು. ಹಾಗೂ ಕೊನೆಯದಾಗಿ ಕೊಡಗಿನ ಸ್ಥಳೀಯ ಕೊಡುವ ಸಮುದಾಯವು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ, ಭಾಷೆ ಮತ್ತೆ ಸಂಪ್ರದಾಯಗಳನ್ನು ಹೊಂದಿದೆ. ನೀವೇನಾದ್ರೂ ಕೊಡಗು ಜಿಲ್ಲೆಯವರಾಗಿದ್ರೆ ಈ ರೀಲ್ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ, ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಎಲ್ಲ ಜಿಲ್ಲೆಯ ವಿಡಿಯೋಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ.